ಭಾರತೀಯ ಜನತಾ ಪಾರ್ಟಿ ಶಹಾಪುರ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ನಮ್ಮ ಅವರಿವರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಹೋರಾಟಗಾರರು, ದೇವಿ ಅಂಬಾಭವಾನಿ ಅವರನ್ನು ಯಾವ ರೀತಿ ಶಕ್ತಿಯನ್ನು ಕೊಡ್ತಾ ಇದ್ರು, ಮತ್ತೆ ಯುದ್ಧದಲ್ಲಿ ಯಾವ ರೀತಿ ಯುದ್ಧ ಮಾಡಿದ್ರು, ರಕ್ತ ಯಾವ ರೀತಿ ಹರಿದವರನ್ನು ಕೂಡ ಮೊಘಲರಿಗೆ ಹಂಚಲಿಲ್ಲ. ಮುಖ್ಯವಾಗಿ ಔರಂಗಜೇಬರು ಹಂಚಲಿಲ್ಲ, ರಕ್ತಪಾತ ಮಾಡಿದರು. ಅಂತ ಮಹಾನ್ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರು ತಾಯಿ ಒಂದು ಆಜ್ಞೆಯನ್ನು ಕೊಡ್ತಾರೆ, ನೋಡಪ್ಪ ಇವತ್ತು ನೀನು ಯುದ್ಧಕ್ಕೆ ಹೊರಡಬೇಕಾದ್ರೆ ನಾನು ಹಿಂದಿನಿಂದ ನಿಮಗೆ ತಲವಾರವನ್ನು ಕೊಡ್ತೇನೆ. ತಾಯಿ ಅಂಬಾಭವಾನಿ ಅವರಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಆ ಟೈಮಲ್ಲಿ ಅಂಬಾಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರ ಖಡ್ಗ ಕೈಯಲ್ಲಿ ದೇವಿಯ ಛತ್ರಪತಿ ಶಿವಾಜಿ ಮಹಾರಾಜರ ಖಡ್ಗ ತಗೊಂಡು ಆ ಹೊತ್ತಿನಲ್ಲಿ ಛತ್ರಪತಿ ಶಿವಾಜಿ ಆ ಕಿಲ್ಲಲಿಂದ ಕಾರಿಗೆ ಹೋಗಿ ದೊಡ್ಡ ಯುದ್ಧವನ್ನು ಮಾಡ್ತಾರೆ. ಯುದ್ಧದಲ್ಲಿ ಗೆದ್ದು ಬರುವ ಛತ್ರಪತಿ ಶಿವಾಜಿ ಮಹಾರಾಜರು. ಮತ್ತೆ ಇವಾಗಲೂ ಕೂಡ ಅಂಬಾಭವಾನಿ ದೇವಿ ಮಂದಿರ ಹಿಂದುಗಡೆಯಲ್ಲಿ ಒಂದು ದೇವಿಯ ತಲವಾರು ಕೊಟ್ಟು ಆ ಜಾಗದಲ್ಲಿ ಒಂದು ಕಲ್ಲಲ್ಲಿದೆ. ಆ ಕಲ್ಲೇನಪ್ಪ ಅಂದ್ರೆ ಯಾವುದೇ ಕೆಲಸ ಆಗೋದಿತ್ತಂದ್ರ ಆ ಕಲ್ಲಿನ ಮೇಲೆ ಛತ್ರಪತಿ ಶಿವಾಜಿಯನ್ನು ಕಾಲ ಇಟ್ಟಿದ್ದಾರೆ. ಆ ಕಲ್ಲಿಗೆ ಇವತ್ತಿನ ತನಕ ಆ ಕಲ್ಲಿಗೆ ಯಾರು ಹಿಡಿದ ಕೆಲಸ ಆಗ್ಬೋದಿಲ್ಲ. ಆ ಕಲ್ಲಿಗೆ ಹಿಡಿದ್ರು ಕೂಡ ಸಾಕ್ಷಾತ್ ದೇವಿ ಅದರಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಪ್ರತ್ಯಕ್ಷ ಆಗಿ ನಾವೆಲ್ಲರಿಗೂ ಕಂಡು ಬಂದಿದೆ. ಆ ದೇವಿ ಸಾಮಾನ್ಯ ದೇವಿಯಲ್ಲ, ಯುದ್ಧದಲ್ಲಿ ಛತ್ರಪತಿ ಶಿವಾಜಿಯವರ ಜೊತೆಯಲ್ಲಿ ಹೋರಾಟ ಮಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ದೇವಿ ಛತ್ರಪತಿ ಶಿವಾಜಿ ಮಹಾರಾಜರು ಸಾಮಾನ್ಯ ಅಲ್ಲ. ನಮ್ಮ ಹಿಂದೂ ಉದಯ ಸಾಮ್ರಾಟ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಹಿಂದೂ ಹುಲಿ, ಏಕೈಕ